ಏನಾದರೂ ಬುದ್ಧಿವಾದ ಹೇಳ್ಕೊಡ್ತಾರೆ. ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲಿ ಎಲ್ಲ ಕಡೆ ಆಗುತ್ತೆ. ಬಟ್ ಅದನ್ನು ತಗೊಂಡ್ಬಿಟ್ಟು ಸ್ವೀಕಾರ ಹೇಳಿದ ಟ್ರೂತ್ ರಿಯಲೈಸ್ ಯೂಸ್ ಅಂತ ಅದನ್ನ ತಗೊಂಡ್ಬಿಟ್ಟು ನಾವು ಉಪಯೋಗಕ್ಕೆ ತಗೊಂಡು ಹೋಗಬೇಕು. ಇಲ್ಲಿ ಎಷ್ಟು ಜನ ಭಗವದ್ಗೀತೆ ಓದಿದ್ದಾರೆ, ಕುರಾನ್ ಓದಿದ್ದಾರೆ, ಬೈಬಲ್ ಓದಿದ್ದಾರೆ, ಧಮ್ಮ ಬುಕ್ಸ್ ಏನೇನೋ ಮಾಡಿದ್ದಾರೆ. ಬಟ್ ಮಾಡಿಬಿಟ್ಟು ಅದು ಅನುಭವ ಅಲ್ಲಿದೆ ಅಂತ ಅಂದ್ಬಿಡ್ತಾರೆ. ಕೃಷ್ಣ ಹಿಂಗೆ ಅನ್ನಂತೆ ಅಂತ. ಬಟ್ ನಮಗೇನಂತೆ ನನಗೇನೋ ಹೋಯ್ತಲ್ಲ, ಅವ್ರಂದ್ರು ಇವ್ರಂದ್ರು ಅವ್ರು ಮಾಡಿದಾಗ ಇದು ಮಾಡೋದು. ಅದಕ್ಕೆ ನಮ್ಮ ಜೀವನದಲ್ಲಿ ತೊಗೊಂಬಂದಿದ್ದಾಗ ಅದಕ್ಕೆ ಬೆಲೆ ಇರುತ್ತೆ. ಅದೇನು ನಾನು ಚಿಕ್ಕವನಾಗಿದ್ದ ಹಂಗೆ ಬೇರೆ ಬೇರೆ ಕತೆ ಕೇಳ್ಕೊಂಬಂದೆ. ನಾನು ಅದನ್ನು ಜೀವನದಲ್ಲಿ ತೊಗೊಂಬಂದೇ ಬರ್ತೀನಿ ಅಂತ ಹೇಳಿ ಮಾಡ್ಕೊಂಬಂದೆ. ಅದಕ್ಕೆ ನನ್ನ ಜೀವನ ಎಷ್ಟು ಚೇಂಜ್ ಆಯಿತು. ತಲ ಒಂದು ಚಿಕ್ಕ ಘಟನೆ ನಾನು ಒಂದು ಕತೆ ಕೇಳ್ಬಿಟ್ಟು ಇದು ಮಾಡಿದೆ. ನಿಮಗೆಲ್ಲ ಕೇಳಿರ್ಬೇಕಲ್ಲ ಒಂದು ಕತೆ. ಯಾರೋ ಕೆನ್ನೆಗೆ ಹೊಡೆದ್ರು, ಕೇಳಿದ್ದೀರಾ? ಅವ್ರು ಹೇಳಿದ್ರು ಇನ್ನೊಂದು ಕೆನ್ನೆ ತೋರಿಸಿದ್ರು ಅಂತ. ಕೇಳಿದ್ದೀರಾ ಕತೆ? ಯಾರು ಹೇಳಿದ್ದದು? ಅದ್ರ ಮೊದಲು ಹಂಗೆ ಯಾರ್ಯಾರೋ ಹಿಂದೆ ಹಿಂದೆ ಮುಂದೆ ತಗೊಂಡು ಎಲ್ಲ ಒಂದು ಕತೆ ಇದೆ. ಗಾಂಧೀಜಿ ಆಮೇಲೆ ಬಾಕಿ ಎಲ್ಲ ಕಾಲದಲ್ಲಿ ತಗೊಂಬಂದಿದ್ದಾರೆ. ಒಂದು ಕೆನ್ನೆಗೆ ಹೊಡೆದು ಅವ್ರು ಇನ್ನೊಂದು ಕೆನ್ನೆ ತೋರಿಸಿದ್ರು. ನಾನು ನೈಸ್ ಸ್ಟೋರಿ ಅಂತ. ನನ್ನ ಕ್ಲಾಸ್ನಲ್ಲಿ ಒಬ್ಬನು, ನಾನು ಸ್ಕೂಲ್ನಲ್ಲಿದ್ದೆ ಆವಾಗ, ಕನ್ನಡ ಕ್ಲಾಸು ಅಲ್ಲಿ ನಾನು ಕನ್ನಡ ಮಿಸ್ಟ್ರು ನನಗೆ ಹೇಳ್ಕೊಡ್ತಾಯಿದ್ರು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬನ ಅದ, ನಾಗರಾಜ ಅಂತ. ಅವನಿಗೇನೋ ಸಣ್ಣ ಕೋಪ ಬಂದ್ಬಿಡ್ತು. ಗುಡ್ ಫ್ರೆಂಡ್ ಸಣ್ಣ ಕೇಳಿ, ಹಲೋ 2 ನಿಮಿಷ ಕೇಳಿ, ಕನ್ನಡ ಬರುತ್ತಲ್ಲ ನಿಮಗೆ? ಏನೋ ಕೋಪ ಬಂತು, ನನ್ನ ಮೇಲೆ ಭಾಳ ಕೋಪ ಬಂತು. ವಿನಯ್ ಯಾಕೆ ಹಿಂಗೆ ಮಾಡಿದೆ ತಾಪ್ ಅಂತ ಹೇಳಿ ಹೊಡೆದ್ಬಿಟ್ಟ. ಓಹ್, ನಂಗೆ ಒಂದು ಕೆನ್ನೆಗೆ ಹೊಡೆದ್ರೆ ಅದು ಯೂಸ್ ಮಾಡಿ ಈ ಕತೆ ಯೂಸ್ ಮಾಡಬೇಕಲ್ಲ. ನಾನು ಹಂಗಾಗಿ ನಾಗರಾಜ ಏನು ಕೋಪ ಬಂತಲ್ಲ, ಹೊಡಿ, ಇನ್ನೊಂದು ಕೆನ್ನೆಗೆ ಹೊಡಿ ಅಂತ. ನಾನು ನೆನೆಸ್ಕೊಂಡೆ ಅವ್ರು ಕ್ಷಮಿಸ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅಂತ. ಆಮೇಲೆ ನೋಡಿದೆ ತಾಪದ್ದು ಇನ್ನೊಂದು ಸಲ ಹೊಡೆ. ಏನು ಹಿಂಗಾಯ್ತಲ್ಲ ಅಂತ. ನಾನು ಇರಲಿ ನಾಗರಾಜ, ಇಲ್ಲಿ ಹೊಡಿ, ತಿರುಗಿ ಹೊಡೆದ. ಇಲ್ಲಿ ಹೊಡಿ ಅಂತ ತಿರುಗಿ ಹೊಡಿತಾನೆ. ಇವನು ಹೊಡಿತಾ ಇದ್ದಾನೆ, ನಾನು ಹಿಂಗೆ ಹೊಡಿ ಅಂತ ಇದ್ದೀನಿ, ಅವ್ನು ಹೊಡಿತಾ ಇದ್ದಾನೆ. ನಾನು ಹೇಳಿದೆ, ಇದು ಎಂಥ ಕತೆನಪ್ಪ, ಇದು ಯಾಕೆ ಹೇಳಿದೆ ನಾನು? ಹೇಳಿದವ್ರು ಯಾರು, ಅವ್ರು ಯಾವ ಕಾಲದಲ್ಲಿ ಹೇಳಿದ್ರು, ಅದು ಯಾರಿಗೆ ಹೇಳಿದ್ರು? ನಾನೇನು ಏಟ್ ತಿಂತ ಇದ್ದೀನಲ್ಲ, ಸರಿ ನಾಗರಾಜ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಬಂದ್ಬಿಟ್ಟು ಇನ್ನು ನೆನೆಸ್ಕೊಳ್ತಾ ಇದ್ದೆ, ಇದು ಏನು ಈ ದೊಡ್ಡವರು ಈ ಜ್ಞಾನಿಗಳು ಏನೇನೋ ಇಂಥ ಕತೆ ಹೇಳಿದ್ದಾರೆ. ಬಟ್ ಹಿಂಗೆ ಏಟ್ ತಿನ್ಲಿಕ್ಕ ನಿಜ ಇಲ್ವಾ, ಅದರೊಳಗೆ ಸತ್ಯ ಇದೆಯಾ ಇಲ್ಲ, ಅವ್ರು ಯಾಕೆ ಹಿಂಗಂದ್ರು ಅಂತೆಲ್ಲ ಯೋಚನೆ ಮಾಡ್ಕೊಂಬಂದೆ. ಆಮೇಲೆ ಇರಲಿ ಅಂತ ಹಾಗೆ ಮಲ್ಕೊಂಡೆ. ಆಮೇಲೆ ಬೆಳಿಗ್ಗೆ 5:30 ಗಂಟೆಗೆ ನಮ್ಮ ಅಪ್ಪ ಬಂದ್ಬಿಟ್ಟು ನಂಗೆ ಎಬ್ಬಿಸಿದ್ರು. ಎದ್ದೇಳು ಬೇಗ. ನಾನು ಹೇಳಿದೆ, ಅಪ್ಪ ಇನ್ನೂ ಟೈಮ್ ಇದೆಯಲ್ಲ ಅಂತ. ಇಲ್ಲ ಎದ್ದೇಳು, ನಿಮ್ಮ ಫ್ರೆಂಡ್ ಬಂದಾನೆ. ಯಾರು? ನಾಗರಾಜ ಬಂದಾನೆ. ಅಯ್ಯೋ ಕರ್ಮಾನ, ನೆನ್ನೆ ಇಷ್ಟು ಹೊಡೆದ ನನಗೆ, ಇನ್ನೂ ಅವ್ನು ಖುಷಿ ಆಗಲಿಲ್ವಾ? ಇವತ್ತು ತಿರುಗಿ ಹೊಡಿಲಿಕ್ಕೆ ಬಂದಿದ್ದೇನ? ಏನು ಮಾಡಲಿ? ನಾನು ಇವತ್ತು ಹೋಗ್ಬಿಟ್ಟು ನಾನು ಹೊಡೆದ್ಬಿಡ್ತೀನಿ, ನಾನು ಜಗಳ ಆಡ್ಬಿಡ್ತೀನಿ, ಅದೇನಾದರೂ ಒಂದು ಮಾಡ್ತೀನಿ, ಮಾಡಲಾ ಬೇಡವಾ ಅಂತ ಏನೋ ಯೋಚನೆ ಮಾಡಿಬಿಟ್ಟು ಅಲ್ಲಿ ಬಾಗಿಲು ಓಪನ್ ಮಾಡಿ, ನಾಗರಾಜ ಬಂದೆ ಅಂತ ಬಾಗಿಲು ಓಪನ್ ಮಾಡಿ ನೋಡಿದೆ. ನಾಗರಾಜ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಕಣ್ಣೀರು ಅಳ್ತಾ ಇದ್ದಾನೆ. ಇನ್ನು ಆಮೇಲೆ ನನ್ನ ಕಾಲಿಗೆ ಬಿದ್ದುಬಿಟ್ಟ. ಕ್ಷಮಿಸು ವಿನಯ್, ಕ್ಷಮಿಸು, ನಾನು ಯಾವತ್ತಿಂತ ಕೆಲಸ ಮಾಡಿರೋದಲ್ಲ, ನೀನೇನು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ನನ್ನ ತಪ್ಪು, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಜೀವನ ಎಲ್ಲ ನಾನು ನಿನಗೋಸ್ಕರ ಇರ್ತೀನಿ, ನನ್ನ ಜೀವನದಲ್ಲಿ ನಾನು ನಿಂಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಅಂತ. ಆಮೇಲೆ ನೆನೆಸ್ಕೊಂಡೆ, ಹೌದು ಇವರೆಲ್ಲ ಏನೋ ಸತ್ಯ ಹೇಳ್ಕೊಟ್ಟಿದ್ದಾರೆ ಎಲ್ಲ ಗುರುಗಳು, ನಾವು ಅದೇನೋ ಸುಳ್ಳು ನೆನೆಸ್ಕೊಂಡಿದ್ದೀವಿ, ಕೇಳಿದ್ರೆ ಎಷ್ಟೋ ಫಲಿತಾಂಶ ಇದೆ ಅಂತ. ಹಾಗೆ ಇವಾಗೆಲ್ಲ ಡ್ರಾಮಾನಲ್ಲಿ ಇಲ್ಲಿ ಅಲ್ಲಿ ಮಾಡಿದ್ದೀರಾ, ಅದು ಸತ್ಯ ಏನಿದೆ ಅಂತ ನೋಡ್ಕೊಂಬಿಟ್ಟು ಜೀವನಕ್ಕೆ ತಗೊಂಬನ್ನಿ, ನಿಮ್ಗೆಲ್ಲರ ಜೀವನ ಚೆನ್ನಾಗಾಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸೇವಕ್ ಆರ್ಗನೈಸೇಷನಲ್ಲಿ ಆಯಿತು, ಒಂದೇ ಅರ್ಧ ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ಸೇವಕ್ ಆರ್ಗನೈಸೇಷನಲ್ಲಿ ಬೆಂಗಳೂರು, ದೊಡ್ಡಬಳ್ಳಾಪುರ, ಘಾಟಿ, ದೇವನಹಳ್ಳಿ, ಸೇಲಮು, ಚಿಂತಾಮಣಿ ಎಲ್ಲ ಇದೆ. ಅದರೊಳಗೆ ನಂಬರ್ 1 ಟೀಮ್ ಸೇಲಂ ಟೀಮ್ ರೀ. ಜೋರಾಗಿ ಚಪ್ಪಾಳೆ ಹೊಡಿರಿ. ಅವ್ರು ಎಲ್ಲೇ ಇರ್ಬೋದು, ನಾನು ಯಾವಾಗಲೂ ಹೇಳ್ತೀನಿ ಸೇಲಂ ಟೀಮ್ ಇಸ್ ದಿ ಬೆಸ್ಟ್ ಟೀಮ್ ಅಂತ. ಅವ್ರೂರಲ್ಲಿ ಏನು ಡೆವಲಪ್ ಮಾಡಿದ್ದಾರೆ, ಘಾಟಿಗೆ ಬಂದರೂ ಡೆವಲಪ್ ಮಾಡ್ತಾರೆ, ಚಿಂತಾಮಣಿಗೆ ಬಂದು ಆಗ ಅಮೃತವಳ್ಳಿ ಅಮ್ಮ ಆ ಸ್ಕೂಲನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅವ್ರಿರೋದು ಸೇಲಮ್ಮು, ಆದರೆ 1 ವರ್ಲ್ಡ್ 1 ಫ್ಯಾಮಿಲಿ ಅಂತ ಎಷ್ಟು ಅಭಿವೃದ್ಧಿ ಮಾಡ್ತಾರೆ, ಒಂದು ಪ್ರೀತಿಯಿಂದ ಬರ್ತಾರೆ ಎಲ್ಲ ಕಾರ್ಯಕ್ರಮಗಳಿಗೂ. ಆ ಟೀಮ್ 4 ಜನ ಪ್ಲಸ್ ಅಮ್ಮ
ಇವತ್ತು ನಿಮಗೆ ಡ್ರೈ ಜಾಮೂನ್ ಖಾಲಿ ಆಯಿತು ಅಂದಲ್ಲ, ತಕ್ಷಣ ಏನಪ್ಪ ಖಾಲಿ ಆಯಿತು ಇನ್ನೇನು ಮಾಡೋಣ ಅಷ್ಟೊಳಗೆ ಅದು ಹೇಳಿದಲ್ಲ ಕದ್ರಿವೇಲು ಕೊಬ್ಬರಿ ಮಿಠಾಯಿ ಎರಡೆರಡು ತಿಂದರು ರೀ. ಇದು ಡ್ರೈ ಜಾಮೂನ್ ಎಲ್ಲ ಕಡೆ ಸಿಗುತ್ತೆ, ಕೊಬ್ಬರಿ ಮಿಠಾಯಿ ಸಿಗಲ್ಲ ಅಂದ್ಬಿಟ್ಟು ಪ್ರೀತಿಯಿಂದ ತಿಂದರು. ಅವ್ರು ಯಾವ ಇತ್ತು ಒಂದು 500 ತಂದಿದ್ದಾರೆ. ನಮ್ಮ ಘಾಟಿ ಆಶ್ರಮಕ್ಕೆ ಪ್ರತಿ ಸಲ ಬಂದಾಗೆಲ್ಲ 300 ಕೊಡ್ತಾರೆ. ಎಲ್ಲ ಅಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಕೊಡ್ತೀವಿ. ಅವ್ರಿಗೆ ಇನ್ನಷ್ಟು ಚೆನ್ನಾಗಿ ಇವಾಗ ರೆಗ್ಯುಲರ್ ಆಗಿ ಸೇಲಂನಲ್ಲಿ ಇವರು ಇನ್ನೊಂದು ಫ್ಯಾಮಿಲಿ ಇದೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರು ಇದು ಮಾಡ್ತಾರೆ. ಅವ್ರು ಅಡುಗೆ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಊರೆಲ್ಲ ಸುತ್ತಾಕೊಂಡು ಹೋಗ್ಬಿಟ್ಟು ಯಾರು ಬಡವರು ಯಾರು ಊಟ ಮಾಡಲ್ಲ ಇದೆಲ್ಲ ಅವ್ರಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಬರ್ತಾರೆ. ಇವರು ಅದಕ್ಕೆ ಎಲ್ಲರೂ ಸ್ಪೆಷಲ್ ಚಪ್ಪಾಳೆ ಕೊಡ್ತೀವಿ. ನೀವೆಲ್ಲ ಪ್ರೇ ಮಾಡುವಾಗ ಇವ್ರು ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಸೇವೆ ಮಾಡಲಿ ಅಂತ ನೀವೆಲ್ಲ ಹಾರೈಸಬೇಕು. ಯು ಆಲ್ ವಿಶ್ ದೆಮ್ ಟು ಡೂ ಲಾಟ್ ಆಫ್ ಸರ್ವಿಸಸ್ ಅಂತ. ರವಿ, ನೀವು ಡ್ರಾಮಾದೆಲ್ಲ ಮಾಡಿದ್ದೀರಾ, ಆ ಡ್ರಾಮಾ ಸುಮ್ಮನೆ ಮರ್ತು ಬಿಡಬೇಡಿ. ಆ ಜೀವನಕ್ಕೆ ತೊಗೊಂಡೋಗಿ ಅದ್ರ ಏನು ಗುರಿ ಏನಿದೆ ಅದೇನು ಅಂತ ನೋಡ್ಕೊಂಡ್ಬಿಟ್ಟು ಇದು ಹೋಗಿ ಎಲ್ಲ ಎಷ್ಟೋ ಕಥೆಗಳಿದೆ, ಎಷ್ಟೋ ಇದಿದೆ, ಅದೆಲ್ಲ ಕೇಳ್ಕೊಂಡೋದ್ರೆ ಇವಾಗ ಇಂಗ್ಲೀಷ್ ಇದ್ರೊಳಗೆಲ್ಲ ಹೇಳ್ಬೇಕಾ ಸ್ಟಿಚ್ ಇನ್ ಟೈಮ್ ಸೇವ್ 9, ಸ್ಟ್ರೈಕ್ ಒಂದು ಆಯನ್ ಇದು ಅಂತ ಗಾದೆಗಳು ಇದೆ, ಏನೇನೋ ಇದೆ, ಎಲ್ಲ ಹೆಲ್ಪ್ ಆಗಲಿಕ್ಕೆ. ಸೊ ದಯವಿಟ್ಟು ಅದೆಲ್ಲ ನಿಮ್ಮ ಜೀವನದಲ್ಲಿ ತಗೊಂಡ್ಬಿಟ್ಟು ಉಪಯೋಗ ಮಾಡ್ಕೊಳ್ಳಿ ಅದನ್ನು. ಓಕೆ, ಎಲ್ಲಿ